ಈ ಕನ್ನಡದ ಬಗ್ಗೆ ಏನಾದ್ರೂ ಅಕಸ್ಮಾತ್ ನಾವು ಕಾರ್ಯಕ್ರಮಗಳು ಮಾಡಿದಾಗ ಈ ತರ ವ್ಯಕ್ತಿಗಳು ಬಂದು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರಲ್ಲ, ಅಲ್ಲಿ ಕನ್ನಡದ ತಾಕತ್ತು ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಕಾರಣ ಅಂದ್ರೆ ನಮ್ಮ ಕರ್ನಾಟಕ ಉದ್ದಗಲಕ್ಕೂ ಇರುವಂತ ಶಕ್ತಿಯುತವಾದ ಕನ್ನಡಿಗರು ಹುಡುಕ್ತಾ ಹೋದ್ರೆ ಏನಂಟಲ್ಲ, ವಾಲ್ಮೀಕಿ ಅವ್ರದ್ದು ಬಗ್ಗೆ ಹೇಳಿದಾಗ ನಮ್ಮ ರಚಕರವರು ಬಹಳ ಆಶ್ಚರ್ಯ ಆಯ್ತು. ನಾನು ನೋಡೋ ಪ್ರಕಾರ ಸಣ್ಣ ಮಗುವಿಂದ ಯಾವ್ದಾದ್ರು ಊರಿಗೆ, ಹಳ್ಳಿ ಎಲ್ಲೇ ಹೋಗ್ಲಿ, ಸಿಟಿ ಮಾತ್ರ ಅಲ್ಲ, ಹಳ್ಳಿಗೆ ಹೋಗ್ಲಿ, ಶ್ರೀರಾಮ ಭಜನಾ ಮಂಡಳಿ ಅಂತ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಮನುಷ್ಯನ್ಗೆ ದೇವರ ಬಗ್ಗೆ ಭಜನೆ ಮಾಡಬೇಕು, ಅವಾಗ ಅವನಿಗೆ ಕಷ್ಟ ಅಂತ ಯಾವುದು ಕಾಣಲ್ಲ, ಎಲ್ಲ ಇಷ್ಟ ಮಾಡ್ತಾನೆ. ಏನಕ್ಕೆ ಅಂದ್ರೆ ಕಷ್ಟ ಅನ್ಕೊಂಡ್ರೆ ಯಾವ್ದು ಮನುಷ್ಯ ಮಾಡೋದೇ ಇಲ್ಲ. ಯಾಕಂದ್ರೆ ಅವ್ನಿಗೆ ಇಷ್ಟ ಅಂತ ಆಗ್ಬೇಕು, ಸಂತೋಷ ಆಗ್ಬೇಕು, ಅವರನ್ನು ಮಾಡಕ್ಕಾಗೋದು. ಹಾಗಾಗಿ ಇವತ್ತು ನಾವೇನು ನಮ್ಮ ಅಲಯನ್ಸ್ ಕ್ಲಬ್ ವತಿಯಿಂದ ಸಾಧಕನ ಗುರುಸುವಂತ ಕೆಲಸ ಈ ವರ್ಷದ ಪ್ರಾರಂಭ ಮಾಡ್ಕೊಂಡ್ವಿ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಗಳು ಏನಿದೆ, ಅಲಯನ್ಸ್ ಕ್ಲಬ್ ಸಂಸ್ಥೆಯಲ್ಲಿಂತ ಏನು ಅಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿ ಆಗ್ಬೋದು, ಖಜಾಂಚಿ ಆಗಿರ್ಬೋದು, ಮತ್ತೆ ಆ ಕ್ಲಬ್ ನ ಸದಸ್ಯರು, ಯಾಕಂದ್ರೆ ಪ್ರತಿಯೊಂದು ಕ್ಲಬ್ ಅಲ್ಲಿ ಒಂದು 15 ಜನ ಇರ್ತಾರೆ. 15 ಜನದಲ್ಲಿ 3 ಜನ ಪ್ರಮುಖವಾಗಿರ್ತಾರೆ. ಏನಕ್ಕಂದ್ರೆ ಮುಂದಾಳತ್ವ. ಈಗ ನಾವ್ ಇವತ್ತೇನ್ ಮಾಡ್ತೀವಿ, ಕ್ಲಬ್ ಮಾಡಿದ್ರೆ ಸರ್ ನೀವು 3 ಜನ ಬಂದು ನಮ್ಮ ಕ್ಲಬ್ ಅಲ್ಲಿ ನಿಮ್ಮ ಹೆಸರು ಕೊಟ್ಟು ನೋಂದಾಯಿಸ್ಕೊಂಡ್ಬಿಡಿ. ಇದು ನಮ್ದು ಸ್ಥಳೀಕೃತ ಸಂಸ್ಥೆ. ಇಲ್ಲಿ ಹಣದ ವೆಚ್ಚ ಅಷ್ಟೊಂದಿರಲ್ಲ. ಆಮೇಲೆ ನಿಮ್ಗೆ ಗುಣ ಮತ್ತೆ ಮಾಡ್ಬೇಕಾಗಿರೋ ಹೆಚ್ಚಲ್ಲಿ ಉಪಕಾರ ಮತ್ತೆ ಒಳ್ಳೆತನ, ಸ್ನೇಹ, ಮತ್ತೆ ನಿಮ್ಮಲ್ಲಿರೋ ಶಕ್ತಿ, ನೀವೆಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಮಹಾನ್ ಶಕ್ತಿ ಇರುತ್ತೆ. ನೀವೆಲ್ಲ ಮನ್ಸು ಮಾಡಿದ್ರೆ ಸಮಾಜಕ್ಕೆ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡ್ಬೋದು. ಎಷ್ಟೋ ಕಡೆ ಬಹಳ ಅಸಹಾಯಕರಿರ್ತಾರೆ, ಒಬ್ಬಟ್ಟಿಗಿರ್ತಾರೆ, ಏನೋ ಮಾಡಕ್ಕಾಗಿರೋ ಅಸಹಾಯಕ ಸ್ಥಿತಿ ಇರ್ತಾರೆ. ಅವೆಲ್ಲ ನೀವು ಶಕ್ತಿಯುತ ಕೆಲಸ ಮಾಡಕ್ಕೆ ಈ ತರ ಒಂದು ಕ್ಲಬ್ಗಳು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ವರ್ಷದ ಕನ್ನಡಿಗನ ನಾವು ಪ್ರಾರಂಭ ಮಾಡಿರೋದು ನಮ್ಮ ಮೈಸೂರಲ್ಲಿ ಬಹಳಷ್ಟು ಹೆಚ್ಚಿನ ಸಾಧಕರಿದ್ದಾರೆ. ಮತ್ತೆ ನಮ್ಮ ರಾಜ್ಯೋತ್ಸವದಲ್ಲಿ ಅವ್ರನ್ನ ನಾವು ಕರೆದು ಹೆಚ್ಚು ಗೌರವಿಸೋದು ನಮ್ಮ ಕ್ಲಬ್ಗೆ ಒಂದು ಶಕ್ತಿ. ಯಾಕಂದ್ರೆ ಅವರಲ್ಲಿರೋ ಶಕ್ತಿನ ನಮ್ಮ ಒಂದು ಸಂಸ್ಥೆಯ ಮುಖಾಂತರ ಬರಮಾಡಿಕೊಂಡು ಅವ್ರನ್ನ ಗೌರವಿಸೋದಿದೆಯಲ್ಲ, ಅದು ನಮ್ಮೆಲ್ಲ ಅಸೋಸಿಯೇಟ್ ಕ್ಲಬ್ ಏನೊಂದು 40 ಕ್ಲಬ್ಗಳಿದೆ, ಅದು ಎಲ್ಲರಿಗೂ ಸಲ್ಲತ್ತೆ. ಏನಕ್ಕೆ ಅಷ್ಟು ಕ್ಲಬ್ಗಳ ವತಿಯಿಂದ ನಾವು ಅವ್ರನ್ನ ಗೌರವಿಸ್ತೀವಿ ಅಂದ್ರೆ, ಯಾಕಂದ್ರೆ ಅವರು ನಮ್ಮನ್ನ ಪ್ರೀತಿಸ್ತಾರೆ. ಯಾಕಂದ್ರೆ ನಾವೆಲ್ಲ ಒಬ್ಬೊಬ್ಬರು ಕರೆದ್ಬಿಟ್ಟು ಒಂದು ಸನ್ಮಾನ ಮಾಡೋದು ಹೆಚ್ಚಿಲ್ಲ, ಅಷ್ಟು ಇದೆ. ಯಾಕಂದ್ರೆ ಅವರೊಂದು ಶಕ್ತಿ ಇದೆ, ಮತ್ತೆ ಸಾಧಕರಾಗಿರ್ತಾರೆ, ಬೇಕಾದ ಸಾಧಕ ಬಾಧಗಳನ್ನ ಸರಿಪಡಿಸಿರ್ತಾರೆ. ಹಾಗಾಗಿ ನಮ್ಮ ಈ ಒಂದು ಇದರಲ್ಲಿ ಏನು ಪ್ರಶಸ್ತಿ ಸಿಕ್ಕದವರಿಗೆ ಅಭಿನಂದಿಸ್ತಾ, ಮತ್ತೆ ನಮ್ಮ ಸದಸ್ಯರು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ಮತ್ತೊಂದು ಸಂತೋಷ. ಯಾಕಂದ್ರೆ ನನ್ನ ಈ ಸರಿ ಏನ್ ರಾಜ್ಯಪಾಲ ಹೇಳಿ ನಾವೆಲ್ಲ ಏನ್ ಗೊತ್ತಾ, ಈ ಸೇವಾ ಸಂಸ್ಥೆಗೆ ಸೇವೆಯಲ್ಲಿ ವಿಭಿನ್ನವಾಗಿ ನಾವು ಕೆಲಸ ಮಾಡಬೇಕು. ಆಮೇಲೆ ನಮ್ಮವರಲ್ಲಿ ಅಂದ್ರೆ ಯಾವಾಗ ಸೇರ್ಬೇಕು, ಯಾವಾಗ ನೆಕ್ಸ್ಟ್ ಬೇರೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ, ಬರೋ ತಿಂಗಳು ಮಾಡ್ತಾರೆ, 15 ಮಾಡ್ತಾರೆ ಅಂತ ಅವ್ರಿಗೆ ಕುತೂಹಲ ಹುಟ್ಟಿಸ್ಬೇಕು ನಾವು. ಯಾಕಂದ್ರೆ ಮನೆಯಲ್ಲಿದ್ದು ಅದೇ ಕತೆ, ಅದೇ ಪುರಾಣ, ಅದೇ ಪುಣ್ಯಕೋಟಿ ಕಥೆಯಲ್ಲಿ ಮಗು ಹುಟ್ಟುತ್ತಾರೆ. ಅದರಿಂದ ಹೊರಗಡೆ ಬರ್ಬೇಕು. ಯಾಕಂದ್ರೆ ಅಲ್ಲಿ ಹೊರಗಡೆ ಬಂದ್ರೆ ನಿಮ್ಗೆ ಹೇಗೆ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಕಮ್ಮಿ ಆಗಿದ ತಕ್ಷಣ ಅದು ಅಷ್ಟೇ ವೇಗವಾಗಿ ಚಾರ್ಜ್ ಆಗತ್ತಲ್ಲ, ಹಂಗೆ ಮನುಷ್ಯ ಚಾರ್ಜ್ ಸರಿ. ಇಲ್ಲ ನನ್ ಡೌಟ್ ಇದು, ಅರೆ ಅಮ್ಮ ನನ್ನ ನಾಟಕ ದಿವಸದ ಡೌಟ್ ಅಮ್ಮ, ಬಂದು ನಗಲಿ ಅಂತ ಹೇಳ್ಬಿಟ್ಟು ನಾವು ನಾಟಕ ಮಾಡ್ತಾ ಇದ್ವಿ. ಯಾಕೋ ನನ್ ಡೌಟ್ ಅಂತ ನಾಟಕ ದಿವಸದ ಅದು. ಯಾಕಂದ್ರೆ ನಗಬೇಕು. ಸಪ್ಪು ಕೂತ್ಕೊಂಡಿದ್ರೆ ಈ ಚೆನ್ನಾಗಿ ಕಾಣಲ್ಲ, ತಪ್ಪು ಕೂತ್ಕೊಂಡ್ರು ಚೆನ್ನಾಗಿಲ್ಲ, ಸಪ್ಪು ಕೂತ್ಕೊಂಡ್ರು ಚೆನ್ನಾಗಿರಲ್ಲ. ನಗ್ನಗ್ತಾ ಇರ್ಬೇಕು, ನಕ್ಕೊಂಡಿರ್ಬೇಕು ಅಂತ. ಹಾಗಾಗಿ ನಮ್ಮ ಕ್ಲಬ್ಗೆ ಏನು ಒಂದು ನವಶಕ್ತಿಯನ್ನು ಕೊಡ್ಬೇಕಂತ ನಮ್ಮ ಏನು ಡೈರೆಕ್ಟರ್ ನಾವೆಲ್ಲ ಏನ್ ಅನ್ಕೊಂಡಿದೀವೋ ಅದು ತಕ್ಕನಾಗಿ ನಮ್ಮ 3 ಆಕ್ಚುಲಿ ಈಗ ಮುಂಬರುವ ರಾಜ್ಯಪಾಲರಿದ್ದಾರೆ, ಅವರೆಲ್ಲರನ್ನು ಈ ತರ ಕಾರ್ಯಕ್ರಮಗಳನ್ನ ಮುಂಬರುವ ದಿನಗಳಲ್ಲಿ ಇದಕ್ಕೆ 3ರಷ್ಟು ಮಾಡುವಂತ ಶಕ್ತಿ ಭಗವಂತ ಕೊಡ. ಏನಕ್ಕೆ ನಾವು ಮಾಡುವಾಗ ನಮ್ಗಿಂತ ಚೆನ್ನಾಗಿ ಮಾಡೋದು ನೋಡ್ಬೇಕು ಅಂತ ಆಸೆ ಆಗುತ್ತೆ. ಈಗ ಇವತ್ತೊಂದು ಪಿಕ್ಚರ್ ನೋಡಿದ್ರೆ ಬರೋವಾಗ ಇನ್ನೊಂದು ಒಳ್ಳೆ ಪಿಕ್ಚರ್ ಬಂದ್ರೆ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಂಗಾಗಿ ಪ್ರತಿಯೊಬ್ರು ಆಗ್ಬೇಕು. ಆಮೇಲೆ ಜೊತೆಗೆ ನಮ್ಮ ಒಂದು ಸಂಸ್ಥೆಗೆ ಪ್ರತಿಯೊಬ್ರು ಬರಮಾಡ್ಕೊಳ್ಳೋಕೆ ನಾವು ಬಹಳ ಆಕ್ಚುಲಿ ತುಂಬಾ ಏನೋ ಆತುರವಾಗಿದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಗೆಳೆಯರು ಸರ್, ನಿಮ್ ಸ್ನೇಹಿತರು ಒಳ್ಳೊಳ್ಳೆಯವ್ರನ್ನ ಏನಲ್ಲ ಈ ಸಮಾನ ಮನಸ್ಸುಳ್ಳ ಗೆಳೆಯನ್ನ ಕರ್ಕೊಂಬನ್ನಿ ನಮ್ಮ ಕ್ಲಬ್ಗೆ. ಚಂದ ಇರುತ್ತೆ, ಅಂದಾನೇ ಇರುತ್ತೆ, ಆಮೇಲೆ ಆನಂದನೇ ಇರುತ್ತೆ ಅಂತ. ಹಂಗಾಗಿ ನೀವು ಎಷ್ಟು ಜನ ಬಂದಿರೋ ನಮ್ಮ ಕ್ಲಬ್ಗಳಿಗೆ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬಂದು ಮೆಂಬರ್ಗಳು ಮಾಡಿ ಅವ್ರ ಸದಸ್ಯರಾದ್ರೆ ಗೊತ್ತಾ, ನಿಮ್ಮಲ್ಲಿ ದೊಡ್ಡ ಶಕ್ತಿ ಬರುತ್ತೆ. ಹಂಗಾಗಿ ಜಾಸ್ತಿ ನಿಮ್ಮ ಸ್ನೇಹಿತರು ನಮ್ಮ ಸಂಸ್ಥೆಗೆ ಏನು ಅಸೋಸಿಯೇಷನ್ ಅಲಯನ್ಸ್ ಕ್ಲಬ್ ಸದಸ್ಯರು ಮಾಡಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮನ ರವಿ ಅವರು ಅತಿ ಚಪ್ಪಾಳೆ ಬಹುಶಃ ಅವರು ನಮ್ಮ
ಈ ಜಿಲ್ಲೆಯ ಗವರ್ನರ್ ಆಗಿರುವಂಥದ್ದು ನಮ್ಮೆಲ್ಲರಿಗೂ ನಿಜಕ್ಕೂ ಒಂದು ಹೆಮ್ಮೆ ಅಂತೇಳಿ ಭಾವಿಸ್ತಾ ಅವರಿಗೆ ಇದೀಗ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಗವರ್ನರ್ ಅವರ ಧರ್ಮಪತ್ನಿ ಹಾಗೂ ಅಲಯನ್ಸ್ ಇಂದಿರಾ ವೆಂಕಟೇಶ್ ಅವರಿಗೆ ಇದೀಗ ಗೌರವ ಸಮರ್ಪಣೆ. ಅಮ್ಮ ನೀವು ಹೋಗಿ, ಇಲ್ಲ ಹೋಗಿ ಪರವಾಗಿಲ್ಲ, ನಮ್ದೇ ಅಲ್ವಾ ಕ್ಲಬ್, ಹೋಗಿ. ಕೊನೆ ಹಂತ ವಂದನಾರ್ಪಣೆಗೆ ಬರ್ತಾ ಇದ್ದೀವಿ. ಇದಕ್ಕಿಂತ ಬಹಳ ಮುಖ್ಯವಾಗಿ ಈಗಾಗಲೇ ಜಿಲ್ಲಾ ರಾಜ್ಯಪಾಲರು ಹೇಳಿದ ಹಾಗೆ ಮೈಸೂರು ಮೈನ್ ಟೀಮ್ ಅವರಿಂದ BR ಲಕ್ಷ್ಮಣರಾವ್ ಅವರ ರಚನೆಯಲ್ಲಿ ಮೂಡಿ ಬಂದಿರುವಂತ ನನಗ್ಯಾಕೋ ಡೌಟ್ ಗಂಗಾಧರಪ್ಪ ಅವರು ಎಲ್ಲರಿಗೂ ನಮಸ್ಕಾರ. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತು ಬೆಳಗಿನ